ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 880 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ ಸಭಾಪತಿಗಳೇ. ಇವತ್ತೇನು 2026-27 ಸಾಲಿನಲ್ಲಿ ತಾಲೂಕಿನಲ್ಲಿ ಒಟ್ಟು 6 ಹಾಸ್ಟೆಲ್ಗಳು ದಾಖಲಾತಿ ಕೋರಿ ಬಂದ ಹೊಸ ಅರ್ಜಿಗಳ ಸಂಖ್ಯೆ ಇವತ್ತು 1689 ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಇವತ್ತು ಅಲ್ಲಿ 6 ಹಾಸ್ಟೆಲ್ಗಳಲ್ಲಿ ಸೇರಿ ಸುಮಾರು 693 ಅಷ್ಟೇ ಇವತ್ತು ಅವಕಾಶ ಇದೆ. ಇವತ್ತು ಉಳಿದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ನಾನು ಪದೇ ಕಳೆದ ಅಧಿವೇಶನದಲ್ಲೂ ಸಚಿವರಿಗೆ ಪ್ರಶ್ನೆ ಕೇಳಿದ್ದೆ. ಅಲ್ಲಿ ನಮ್ಮ ಮಕ್ಕಳ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಸ್ಟೆಲ್ ಸಂಖ್ಯೆ ಬಹಳ ಕಡಿಮೆ ಇದೆ. 5 ಹಾಸ್ಟೆಲ್ಗಳ ಸಂಖ್ಯೆ ಕಡಿಮೆ ಇದೆ. 3 ಬಾಲಕಿಯರಿಗೆ ಕಡಿಮೆ ಇದೆ, 3 ಬಾಲಕರಿಗೆ ಕಡಿಮೆ ಇದೆ. ಇದನ್ನ ಕೂಡಲೇ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಚಿವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಅನ್ಯ ಸಭಾಪತಿಗಳೇ, 3 ವರ್ಷದ ಇತಿಹಾಸದಲ್ಲಿ ಕನಿಷ್ಠ ಯಾವ ಗೌರ್ಮೆಂಟ್ ಕೊಡಲಾರ್ದಕ್ಕಂತೂ ಎಷ್ಟು ಬ್ಯಾಕ್ವರ್ಡ್ ಕ್ಲಾಸ್ದ ಹಾಸ್ಟೆಲ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಆದರೆ ಈ ವರ್ಷ ನಮಗೆ ಪರ್ಟಿಕ್ಯುಲರ್ ಜಿಲ್ಲೆಗೆ ಮಾತ್ರ ಕೊಡುವಂತ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಬಜೆಟ್ನೊಳಗೆ. ಒಂದು ಬೆಳಗಾವಿ, ಧಾರವಾಡ, ಮೈಸೂರು ಇಲ್ಲಿ ಮಾತ್ರ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಬೇಡಿಕೆ ನಿಜವಾಗಲೂ ಸತ್ಯ ಇದೆ. ಕನಿಷ್ಠ ರಾಜ್ಯದಲ್ಲಿ 1,40,000 ಮಕ್ಕಳಿಗೆ ನಾವು ಹಾಸ್ಟೆಲ್ ಅನ್ನ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅರ್ಜಿ ಬಂದರೂ ಕೊಡುವಂತ ಕೆಲಸ ಆಗಲ್ಲ. ಅದಕ್ಕೆ ವಿದ್ಯಾಶ್ರೀ ಯೋಜನೆಯಲ್ಲಿ ನಾವು ಅದನ್ನ ಅವಕಾಶವನ್ನು ಮಾಡಿಕೊಡ್ತೀವಿ. 1 ವರ್ಷಕ್ಕೆ 15,000 ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿನೂ ಮಾಡಿಕೊಡ್ತೀವಿ. ಅವ್ರ ಹಾಸ್ಟೆಲ್ ಅನ್ನು ಕೇಳ್ತಿದ್ದ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನನಗೆ ಹಾಸ್ಟೆಲ್ ಬೇಡಿಕೆ ನಮ್ಮ ಇಲಾಖೆಗೆ ಜಾಸ್ತಿ ಇದೆ, ಇದು ತಗೊಂಡು ಅಲ್ಲಿ ಎಷ್ಟು ಅವಕಾಶ ಇದೆ ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸಭಾಪತಿಗಳಿಗೆ ಹೇಳಿದ್ರು ಒಂದು ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಹಾಸ್ಟೆಲ್ಗಳು ಸ್ಯಾಂಕ್ಷನ್ ಆಗಿದಾವೆ ಅಂತೇಳಿ. ಆದರೆ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಬೇರೆ ತಾಲೂಕಿನಿಂದ ಕೂಡ ಬಂದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ತೊಂದರೆಗಳಿದಾವೆ. ಇವತ್ತು ಜಿಲ್ಲಾ ಮಟ್ಟ ಏನಿದೆ ಅದಕ್ಕೂ ಜಿಲ್ಲಾ ಮಟ್ಟ ಆಗ್ಲಿಕ್ಕೆ ಸೂಕ್ತವಾದಂತಹ ಸ್ಥಳಗಳು ಸಿಂಧನೂರು ಇದೆ. ಆದ್ರೆ ಇವತ್ತು ಮಂತ್ರಿಗಳು ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಅಲ್ಲೇ ಪಕ್ಕದ ಕ್ಷೇತ್ರದವರು ಇದ್ದಾರೆ. ಅವರು ನಮ್ಮ ಪಕ್ಕದ ಕ್ಷೇತ್ರದವರು ಇರೋ ಸಮಸ್ಯೆಗಳು ಬಹಳ ಗಂಭೀರವಾಗಿದೆ. ಇವತ್ತು ಮಕ್ಕಳು ಬೀದಿಗೆ ಬಂದು ಮಲಗೋ ಪರಿಸ್ಥಿತಿ ಇದೆ. ಇದನ್ನ ಸರಿ ಮಾಡ್ಬೇಕು ಅವ್ರ ಸಚಿವರು. ಸಭಾಪತಿಗಳೇ, ಬೇಡಿಕೆ ಇದೆ. ಸಿಂಧನೂರಾಗ ಅಷ್ಟೇ ಅಲ್ಲ, ಎಲ್ಲಾ ತಾಲೂಕಿನಲ್ಲೂ ಬೇಡಿಕೆ ಇದೆ. ನಮಗೆ ಅದಕ್ಕಿಂತ ಹೆಚ್ಚು ಜಿಲ್ಲಾದಲ್ಲಿ ಬೇಡಿಕೆ ಇರೋದನ್ನ ಜಿಲ್ಲಾಗೆ ಈ ಸತಿ ಅವಕಾಶ ಮಾಡಿಕೊಟ್ಟಿದ್ವಿ. ಮುಂದಿನ ದಿನ ತಾಲೂಕಾ ಕೇಂದ್ರಕ್ಕೂ ನಾವು ಅವಕಾಶ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನ ತರುವಂತ ಕೆಲಸವನ್ನು ಮಾಡ್ತೀವಿ. ಸಭಾಪತಿಗಳೇ, ಬಾಡಿಗೆ ಬಿಲ್ಡಿಂಗ್ ಅಲ್ಲಾದ್ರೂ ತಗೊಂಡ್ಬಿಟ್ಟು ಅದನ್ನ ನಾವು ಪರಿಹರಿಸುವಂತ ಕೆಲಸ ಆಗ್ಬೇಕು. ಇವತ್ತು 1000 ವಿದ್ಯಾರ್ಥಿಗಳು ಇದ್ದಾರೆ. ಬಸವನಗೌಡ್ರೆ, ನೀವು ಕೇಳಕತ್ತಿದ್ದು 100ಕ್ಕೆ 100 ಸತ್ಯ. ಇಡೀ ತಾಲೂಕಾ ಕೇಂದ್ರದೊಳಗೂ ನಮಗೆ ಅತಿ ಹೆಚ್ಚು ಬೇಡಿಕೆ ಇರೋದು ಸತ್ಯ. ಈ ಸತಿ ನಾನು ಬಜೆಟ್ನೊಳಗೆ ಬರೀ 50 ಹಾಸ್ಟೆಲ್ ಕೊಟ್ಟಿರೋದ್ರಿಂದ ಅವು ಬಜೆಟ್ನೊಳಗೆ ಅಲೋಕೇಶನ್ ಆಗಿದೆ. ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಕೊಡಬೇಕು ಅಂತಂದು ಮುಂದಿನ ನೆಕ್ಸ್ಟಿನ ಬಜೆಟ್ನೊಳಗೆ ಪ್ರತಿಯೊಂದು ಹಾಸ್ಟೆಲ್ ಅನ್ನ ಬಜೆಟ್ನೊಳಗೆ ಅಲೋಕೇಶನ್ ಮಾಡೋಂಥದ್ದು. ಮುಂದಿನ ಬಜೆಟ್ನೊಳಗೆ ನಾನು ನಿಶ್ಚಿತವಾಗ್ಲೂ ತಾಲೂಕಿಗೆ ಅಲೋಕೇಶನ್ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಸಭಾಪತಿಗಳೇ, ಕೊನೆ ಪ್ರಶ್ನೆ ಇದೆ. ಮೊನ್ನೆ ನಮ್ಮ ಏನು ಹಾಸ್ಟೆಲ್ ಅಲ್ಲಿ ಇವತ್ತು ಫುಡ್ ಪಾಯ್ಸನ್ ಆಗಿ ಸುಮಾರು 50 ವಿದ್ಯಾರ್ಥಿಗಳು ಇವತ್ತು ಅಸ್ವಸ್ಥ ಆದರು. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ, ಮುರಾರ್ಜಿ ಸ್ಕೂಲ್ಗಳು. ಒಂದ್ ನಿಮಿಷ ಸಭಾಪತಿಗಳು, ಒಂದೇ ನಿಮಿಷ ಸಭಾಪತಿಗಳು. ಇದು ಬಹಳ ಮಹತ್ವದಂತ ಸಭಾಪತಿಗಳು, ಒಂದು ಮಹತ್ವದಂತ ಕೇಳಿ. ಫಸ್ಟ್ ನೀವು ಸಪ್ಲಿಮೆಂಟರಿ ಕ್ವಶನ್ ಕೇಳಿದ ಮೇಲೆ ಕೇಳಿ, ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನೊಂದು ಕೆಲವು ವಿಷಯ ಮಾತ್ರ ಕೊಡ್ತೀವಿ. ನೀವು ಪದೇ ಎದ್ದು ಪದೇ ನಿಂತ್ಕೋಬಾರ್ದು. ಇನ್ನು ಕೇಳಿ, ಕೇಳಿ. ಈಗೇನು ಮೊನ್ನೆ ಬೇರೆ ಹಾಸ್ಟೆಲ್ಗಳಲ್ಲಿ ಇವತ್ತು ಫುಡ್ ಪಾಯ್ಸನ್ ಆಯ್ತು. ಆದಂತ ಸಂದರ್ಭದಲ್ಲಿ ಅಲ್ಲಿ ಬಹಳ ಅಸ್ವಸ್ಥ ಆಯ್ತು. ಸುಮಾರು 50 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಯ್ತು. ತಕ್ಷಣ ಅಲ್ಲಿ ವೈದ್ಯಾಧಿಕಾರಿಗಳಿಲ್ಲ, ಬೇರೆ ಸಮಸ್ಯೆಗಳಿದಾವೆ. ನಾನು ಸಚಿವರಿಗೆ ವಿನಂತಿ ಮಾಡಿಕೊಳ್ತೇನೆ, ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಲ್ಲಿ ಇವತ್ತು ಹಾಸ್ಟೆಲ್ಗಳಲ್ಲಿ ಸಚಿವರೇ ಒಂದು ನಿಮಿಷ, ತಮ್ಮ ಹಾಸ್ಟೆಲ್ಗಳಲ್ಲಿ ಆಗಿಲ್ಲ ಇದು. ಆದ್ರೆ ಇವತ್ತು ಹಿಂದುಳಿದ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಆರೋಗ್ಯ ತಪಾಸಣೆ ಪ್ರತಿ ತಿಂಗಳು ಆಗ್ಬೇಕು ಅಂತೇಳಿ ಮಾನ್ಯ ಸಂಬಂಧಪಟ್ಟ ಆರೋಗ್ಯ ಸಚಿವರಲ್ಲಿ ಮಾತನಾಡಿ ಇದನ್ನ ಮಾಡ್ಬೇಕಂತೇಳಿ ಕೇಳ್ತೇನೆ. ಮಾನ್ಯ ಸಭಾಪತಿಗಳೇ, ಅದು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳಿಗೆ ಆಗಿಲ್ಲ ಸಮಸ್ಯೆ, ಅದು ಬೇರೆ ಹಾಸ್ಟೆಲ್ ಅಲ್ಲಿ ಆಗಿದೆ. ಆದ್ರೆ ಅದನ್ನ ನಾನು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಜೊತೆಗೆ ಕೂಡಿ ಮಾತಾಡಿ ಆರೋಗ್ಯ ಇಲಾಖೆ ಮಂತ್ರಿಗಳ ಜೊತೆಗೆ ಮಾತಾಡಿ ಅಲ್ಲಿ ಏನು ವೈದ್ಯಾಧಿಕಾರಿಗಳಿಗೂ ವ್ಯವಸ್ಥೆನ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ.